ನಮಸ್ಕಾರ. ನಾನು ಶುಭಾ. ಬೇಸಿಗೆಯಲ್ಲಿ ಎಳ್ನೀರು ಕುಡಿತಾ ಇರ್ತೀವಿ. ಮೇಲಿನ ತೆಂಗಿನ ಚಿಪ್ಪನ್ನು ಕಸದ ಬುಟ್ಟಿಗೆ ಬಿಸಾಕ್ಬಿಡ್ತೀರಾ. ಈ ವಿಡಿಯೋ ನೋಡಿದ್ರೆ ಅಂತೂ ನೀವು ಖಂಡಿತ ಬಿಸಾಕಲ್ಲ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ನಾವು ಸ್ವೆಟರ್ಸು, ಜರ್ಕಿನ್ಸು ಇನ್ನೇನು ಬೇಸಿಗೆ ಸ್ಟಾರ್ಟ್ ಆದಂಗೆ ಎಲ್ಲ ವಾಶ್ ಮಾಡಿಬಿಟ್ಟು ಎತ್ತಿಕ್ಬಿಡ್ತೀವಿ. ಈ ಕಬೋರ್ಡಲ್ಲೋ ಬೀರುವಲ್ಲೋ ಎತ್ತಿಕ್ಬೇಕಂದ್ರೆ ಜಾಸ್ತಿ ಪ್ಲೇಸ್ ಬೇಕಾಗಿರುತ್ತೆ. ಒಂದೊಂದು ಸತಿ ಕಬೋರ್ಡಲ್ಲಿ ಬೀರುವಲ್ಲಿ ಜಾಗ ಇರಲ್ಲ. ನೀವೇನು ಮಾಡಬೇಕಂದ್ರೆ ದಿಮ್ ಕವರ್ ಹಳೇದು ಯಾವುದನ್ನ ತಗೊಂಡು ನೀಟಾಗಿ ವಾಶ್ ಮಾಡಿದ್ದು ಈ ಸ್ವೆಟರ್ಸ್ನು, ಜರ್ಕಿನ್ಸು ಎಲ್ಲ ಮುಡ್ಚಿ ಅದರೊಳಗಡೆ ಇಟ್ಬಿಟ್ರೆ ನೋಡಿ ಕಮ್ಮಿ ಪ್ಲೇಸಲ್ಲೇ ಇಡ್ಬೋದು. ಇದರೊಳಗಡೆ ಒಂದೆರಡು ನ್ಯಾಪ್ತೋಲಿನ್ ಬಾಲ್ಸ್ ಹಾಕ್ಬಿಡಿ. ನೆಕ್ಸ್ಟ್ ಇಯರ್ ನೀವು ಓಪನ್ ಮಾಡಿದ್ರೂ ನೀಟಾಗಿರುತ್ತೆ. ಡಸ್ಟ್ಬಿನ್ ಡೈಲಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ವಲ್ಲ, ನೀವು ಅದನ್ನು ನೀಟಾಗಿ ವಾಶ್ ಮಾಡಿದ್ಮೇಲೆ ಒಂದು ಪೇಪರ್ ಇಟ್ಬಿಟ್ಟು ಕರ್ಪೂರ ಸೇರಿಸಿ. ನೀವು ಕಿಚನಲ್ಲಿಟ್ರೂ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಮತ್ತು ಕಸ ಸೇರಿಸುವಾಗ ಅಷ್ಟೇ ಯಾವುದನ್ನ ಕವರ್ ಒಳಗೆ ಹಾಕಿ ಡಸ್ಟ್ಬಿನ್ಗೆ ಹಾಕಿ. ಹಿಂಗೆ ಮಾಡಿದ್ರೂ ನಿಮಗೆ ಡಸ್ಟ್ಬಿನ್ ಗಲೀಜಾಗಲ್ಲ, ನೀಟಾಗಿರುತ್ತೆ. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಕರ್ಪೂರ, ದೇವ್ರ ಪೂಜೆಗೆ ಬಳಸ್ತಿರಲ್ಲ ಅದೇ ಕರ್ಪೂರ ಒಂದು ಪುಡಿ ಮಾಡಿ ಸೇರಿಸ್ಬಿಡಿ. ಮತ್ತು ಒಂದು ಸ್ವಲ್ಪ ಶಾಂಪು, ನಿಮ್ಮ ಮನೇಲಿ ಯಾವ ಶಾಂಪು ಬಳಸ್ತೀರೋ ಅದೇ ಶಾಂಪೂನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಇವಾಗ ಬೇಸಿಗೆ ಸ್ಟಾರ್ಟ್ ಆದಂಗೆಲ್ಲ ನಮಗೆ ಸಣ್ಣ ಸಣ್ಣ ನೊಣಗಳು ಜಾಸ್ತಿ ಆಗಿಬಿಡುತ್ತೆ. ತರಕಾರಿ ಎತ್ತರ, ಶೆಲ್ಫ್ ಮೇಲೆ, ಟೀಪಾಯ್ ಮೇಲೆ ಎಲ್ಲಿ ನೋಡಿದ್ರೂ ಈ ಸಣ್ಣ ಸಣ್ಣ ನೊಣಗಳು ಓಡಾಡ್ತಾ ಇರುತ್ತಲ್ಲ ಗ್ಯಾಸ್ ಸ್ಟವ್ ಹತ್ರ. ನೀವು ಈ ನೀರು ಚಿಮ್ಕಿಸ್ಬಿಟ್ಟು ಆ ಬಟ್ಟೆಯಲ್ಲಿ ಒರೆಸ್ಬಿಡಿ. ನಿಮ್ಗೆ ಎಲ್ಲೆಲ್ಲಿ ಸಣ್ಣ ನೊಣಗಳು ಓಡಾಡ್ತಾ ಇರ್ತಲ್ಲ ಅಲ್ಲೆಲ್ಲ. ಮತ್ತು ನಿಮ್ಮ ಮನೆ ಒರೆಸೋ ನೀರಲ್ಲಿ ಕೂಡ ಇದನ್ನೇ ಸ್ವಲ್ಪ ಹಾಕ್ಕೊಂಡು ಮನೆ ಒರೆಸಿದ್ರೂ ನೆಲದ ಮೇಲೆ ಕೂಡ ಸಣ್ಣ ಸಣ್ಣ ನೊಣಗಳು ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಎಳ್ಳೆಣ್ಣೆ ತಗೊಂಡಿದ್ದೀನಿ. ನೀವು ಎಳ್ಳೆಣ್ಣೆ ತಗೋಬೋದು, ಇಲ್ಲ ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಬೇಕಾದ ತಗೊಂಡು, ಬೆಳ್ಳುಳ್ಳಿ ಎಸ್ಲು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ. ಚೆನ್ನಾಗಿ ಬಿಸಿ ಆದಮೇಲೆ ಕೆಳಗಡೆ ಗಿಳಿಸಿದ್ದೀನಿ. ಜಾಸ್ತಿ ಬಿಸಿ ಇದ್ದಾಗ ಅಪ್ಲೈ ಮಾಡ್ಕೋಬೇಡಿ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ನಿಮಗೆ ಮೊಣಕಾಲು ಎಲ್ಲಿ ನೋವಿದೆಯೋ ಅಲ್ಲಿ ಅಪ್ಲೈ ಮಾಡಿ ಬಿಟ್ಬಿಟ್ಟಿದ್ದೀರಂದರೆ ಬೇಗ ನೋವು ಕಮ್ಮಿ ಆಗುತ್ತೆ. ಇದನ್ನು ನೀವು ಸ್ಟೋರ್ ಮಾಡಿ ಇಡ್ಬೋದು, ಆದರೆ ಮತ್ತೆ ನೀವು ಬಿಸಿ ಮಾಡಿ ಅಪ್ಲೈ ಮಾಡ್ಕೋಬೇಕು ಬೇಗ ನೋವು ಕಮ್ಮಿ ಆಗಬೇಕಂದ್ರೆ. ಮಕ್ಕಳದು ಬೈಂಡಿಂಗ್ ಶೀಟ್ ಒಳಗಡೆ ಈ ಥರ ರೋಲ್ ಬಂದಿರುತ್ತೆ. ಇದನ್ನು ಬಿಸಾಕೋ ಬದಲು ನೋಡಿ ಈ ಥರ ಮಧ್ಯಕ್ಕೆ ಕಟ್ ಮಾಡಿ ಹ್ಯಾಂಗರ್ಗೆ ಹಾಕ್ಬಿಡಿ. ನಾವು ಟೀ ಶರ್ಟ್ಸ್ ಎಲ್ಲ ಹಾಕಿದಾಗ ಈ ಥರ ಮೊಡ್ಚೋದಂಗೆ ಇರುತ್ತಲ್ವ ಹ್ಯಾಂಗರ್ಗೆ, ನೀವು ಈ ಥರ ರೋಲ್ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ನಿಮ್ಮ ಟೀ ಶರ್ಟ್ಸೋ ಸ್ಯಾರೀಸೋ ಹಾಕಿದ್ದೀರಂತಂದರೆ ಮುಡ್ಚ್ಕೊಂಡಂಗಿರಲ್ಲ. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ. ನಾವೆಲ್ಲನ ಜರ್ನಿ ಮಾಡ್ತಾ ಇದ್ದೀವಿ ಅಂದರೆ ಚಾಕು, ಕತ್ರಿ ಎಲ್ಲ ಎತ್ಕೊಂಡು ಹೋಗಬೇಕು ಅಂದಾಗ ಈ ರೋಲ್ ಇರುತ್ತಲ್ಲ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಆ ಚಾಕು, ಕತ್ರಿ ಅದರೊಳಗಡೆಗೆ ಇಟ್ಬಿಟ್ಟು ಈ ಥರ ಸ್ವಲ್ಪ ಹಿಂಗೆ ಅಂದಿದ್ದೀರಂದರೆ ನೋಡಿ ನೀಟಾಗಿ ಕ್ಯಾರಿ ಮಾಡ್ಬೋದು. ಎಲ್ಲನ ನೀವು ಜರ್ನಿ ಮಾಡ್ತಾ ಇದ್ದೀರಂತಂದರೆ. ಎಳ್ನೀರು ನಾವು ಬೇಸಿಗೆಯಲ್ಲಿ ಕುಡಿತಾ ಇರ್ತೀವಿ, ಆದರೆ ಮೇಲಿನ ಚಿಪ್ಪೇನು ಮಾಡ್ತೀವಿ ಬಿಸಾಕ್ಬಿಡ್ತೀರಲ್ಲ. ಒಂದು ಬಕೆಟಲ್ಲಿ ನೀರು ತಗೊಂಡು ಇದನ್ನೆಲ್ಲ ನಾನು ಒಂದೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಲ್ಲ, ನಿಮ್ಮ ಹತ್ರ ಎರಡಿದ್ದರೆ ಎರಡನ್ನೂ ಹಾಕ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಬೇಕು. ಮಾರ್ನಿಂಗ್ ನೀವು ನೋಡಿದ್ದೀರಂತಂದರೆ ನೋಡಿ, ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ, ನೀರು ಬಣ್ಣ ಚೇಂಜ್ ಆಗಿಬಿಟ್ಟಿರುತ್ತೆ. ಈ ನೀರನ್ನು ನೀವು ಪಾಟ್ಗಳಲ್ಲಿ ಗಿಡಗಳಿಟ್ಟಿರ್ತೀರಲ್ಲ ಆ ಗಿಡಗಳಿಗೆ, ಇವಾಗ ಬೇಸಿಗೆಗೆ ನಮ್ಗೆ ಎಳ್ನೀರು ಕುಡಿದ್ರೆ ತಂಪಂಗೆ ಗಿಡಗಳಿಗೂ ಅಷ್ಟೇ ತುಂಬ ಬಿಸಿಗೆ ಒಂಥರ ಆಗಿಬಿಟ್ಟಿರುತ್ತೆ. ಈ ನೀರು ಸೇರಿಸ್ಬೇಕು. ಮತ್ತು ಮೇಲೆ ಚಿಪ್ಪಿರುತ್ತಲ್ವ ಇದನ್ನು ಅಷ್ಟೇ ಗಿಡಗಳ ಪಾಟ್ಗಳಲ್ಲಿಟ್ಟರೆ ನಾವು ಬೇಸಿಗೆಗೆ ಡೈಲಿ ನೀರು ಹಾಕೋ ಅಷ್ಟಿರಲ್ಲ. 2 ದಿನಕ್ಕೆ ಒಂದು ಟೈಮ್ ನೀರು ಹಾಕಿದ್ರೂ ಪರವಾಗಿಲ್ಲ, ಅಂದರೆ ತೇವ ಹಂಗೆ ಇರುತ್ತೆ. ಬೇಸಿಗೆಯಲ್ಲಿ ನೋಡಿ ಈ ಥರ ನೀವು ಅಷ್ಟೇ ನಿಮ್ಮ ಪಾಟ್ಗಳು ಎಷ್ಟಿದೆಯೋ ಅಷ್ಟರಲ್ಲಿ ಒಂದು 2 3 ಹಂಗಿಡಿ. ಮತ್ತು ಈ ನೀರನ್ನಷ್ಟೇ ವಾರಕ್ಕೆ ಒಂದು ಟೈಮ್ ಹಂಗೆ ಈ ನೀರು ಗಿಡಗಳಿಗೆ ಹಾಕ್ಕೊಂಡು ಬಂದರೆ ಅಂತೂ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಯುಗಾದಿ ಹಬ್ಬದಲ್ಲಂತೂ ಪ್ರತಿಯೊಬ್ಬರು ಮನೆಯಲ್ಲಿನೂ ಮಾವಿನ ಎಲೆ, ಈ ಬೇವಿನ ಸೊಪ್ಪು ತಂದಿರ್ತೀರಲ್ಲ, ನೀವು ಬೇವಿನ ಸೊಪ್ಪು ಜಾಸ್ತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ಥರ ಒಣಗಿಸ್ಬಿಡ್ಬೇಕು. ಒಣಗಿಸಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮುಚ್ಚಳ ಹಾಕಿ ಎತ್ತಿಕ್ಬೇಕು. ಇದನ್ನು ನೀವು ಹೆಂಗೆ ಯೂಸ್ ಮಾಡ್ಕೋಬೋದಂದರೆ, ಇವಾಗ ರೆಗ್ಯುಲರ್ ರೈಸಲ್ಲಿ ನಿಮಗೆ ಹುಳು ಬೀಳಬಾರ್ದಂದ್ರೆ ಈ ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಬಿಟ್ಟು ಬಾಕ್ಸ್ ಮುಚ್ಚಳ ಹಾಕಿ ಎತ್ತಿಕ್ಕಿದ್ರಂದರೆ ನಿಮ್ಮ ರೈಸಲ್ಲಿ ಹುಳು ಬೀಳಲ್ಲ. ಮತ್ತು ತೆಂಗಿನ ಚಿಪ್ಪೊಂದು ತಗೊಳ್ಳಿ, ಅದರೊಳಗಡೆಗೆ ಒಂದು ಸ್ವಲ್ಪ ತೆಂಗಿನ ನಾರು ಮತ್ತು ಸಾಂಬ್ರಾಣಿ ಒಂದು ಸ್ವಲ್ಪ. ನಮ್ಮ ಮನೆಯಲ್ಲಿ ಸಾಂಬ್ರಾಣಿ ಇಲ್ಲ, ನಾವೇನು ಮಾಡೋದನ್ನೋರು ಧೂಪ ಸ್ಟಿಕ್ಸ್ ಇದ್ದರೆ ಅದನ್ನೇ ಒಂದು ಪುಡಿ ಮಾಡಿ ಸೇರಿಸ್ಕೊಬಿಡಿ. ಮತ್ತು ಈ ಬೇವಿನ ಸೊಪ್ಪು ನಾನು ಹೇಳಿದ್ನಲ್ಲ ಇದನ್ನು ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಅದರೊಳಗಡೆಗೆ ಹಾಕ್ಬಿಡಿ. ಮತ್ತು ಕಾಫಿ ಪುಡಿ ಒಂದು ಸ್ವಲ್ಪ, ಮತ್ತು ಕರ್ಪೂರ ಅದ್ರ ಮೇಲೆ ಒಂದು ಕರ್ಪೂರ, 1-2 ಕರ್ಪೂರ ಇಟ್ಬಿಟ್ಟು ಹಚ್ಚಿದ್ದೀರಂತಂದರೆ ನಿಮಗೆ ಒಳ್ಳೆ ಸಾಂಬ್ರಾಣಿ ಹೊಗೆ. ಇವಾಗ ನಮಗೆ ಇದ್ಲೇಬೇಕು, ತೆಂಗಿನ ಚಿಪ್ಪು ಗ್ಯಾಸ್ ಮೇಲೆ ಸುಡಬೇಕು ಅಷ್ಟು ಕಷ್ಟನೇ ಇಲ್ಲ ನೋಡಿ. ಸಿಂಪಲ್ಲಾಗಿ ಒಂದೊಳ್ಳೆ ಸಾಂಬ್ರಾಣಿ ಹೊಗೆ, ಮನೆಯೆಲ್ಲ ಒಂದೊಳ್ಳೆ ಘಮ ಅನ್ನುತ್ತೆ. ಇದರೊಳಗೆ ನಾವು ಸೇರಿಸಿರೋ ಇಂಗ್ರೀಡಿಯೆಂಟ್ಸಿಂದ ನಿಮ್ಗೆ ಸೊಳ್ಳೆ ಕೂಡ ಬರಲ್ಲ. ಸಂಜೆ ಟೈಮ್ ಬೇವಿನ ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಕಾಫಿ ಪುಡಿಯಿಂದ, ಮತ್ತು ಕರ್ಪೂರ ಸೇರಿಸಿರೋದ್ರಿಂದ ಮನೆಯಲ್ಲಿ ಒಂದೊಳ್ಳೆ ಪಾಸಿಟಿವಿಟಿಯಿಂದ ಕೂಡಿರುತ್ತೆ, ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಖಂಡಿತ ಟ್ರೈ ಮಾಡಿದ್ರೆ ಅಂತ ಬಂದು ಕಾಮೆಂಟ್ ಹಾಕಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.